ಮಹೋನ್ನತನೇ ನಿನ್ನಾಶ್ರಯದಿ ನಾ ವಾಸಿಸುವೆನು. ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು. ಮಹೋನ್ನತನೇ ನಿನ್ನಾಶ್ರಯದಿ ನಾ ವಾಸಿಸುವೆನು. ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು. ಬಲವುಳ್ಳನೇ ನಿನ್ನ ಸಮ್ಮುಖವನ್ನೇ ನಾ ಆಶ್ರಯಿಸುವೆ ಅನುದಿನವೂ. ಬಲವುಳ್ಳನೇ ನಿನ್ನ ಸಮ್ಮುಖವನ್ನೇ ನಾ ಆಶ್ರಯಿಸುವೆ ಅನುದಿನವೂ. యేసయ్య 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 యేసయ్ಯ. ರಾತ್ರಿಯಲ್ಲಿರುವ ಭಯಕ್ಕೂ ಹಗಲಲ್ಲಿ ಹಾರುವ ಬಾಣಕ್ಕೂ ഇരുಳಲ್ಲಿ ಸಂಚರಿಸುವ ವಿಪತ್ತಿಗೂ ದಿನದಲ್ಲಿ ಬರುವ ವ್ಯಾಧಿಗೂ ನಾ ಭಯಪಡೆನು, ನಾ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀನೇ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀನೇ. యేసయ్య 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 యేసయ్య. ಸಾವಿರ ಜನರು ಸತ್ತು ಬಿದ್ದರು, 10,000 ಜನರು ಸುತ್ತಲಿದ್ದರು. ಅಂಧಕಾರವು ನನ್ನ ವರಿಸಿದರು, ಮರಣ ಭಯವು ನನ್ನ ಬಾಧಿಸಿದರು. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ನಿಸ್ಸಿ ನನ್ನ ಜೊತೆ ನೀನೇ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ನಿಸ್ಸಿ ನನ್ನ ಜೊತೆ ನೀನೇ. యేసయ్య 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 యేసయ్య. ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೊಡುವುದಕ್ಕಿಂತ ಮುಂಚೆ ದೇವರ ಸಂಗಡ ಮಾತನಾಡುವ ದೇವರು ತಾನೇ ನಿಮ್ಮೆಲ್ಲರ ಸಂಗಡ ಆತನು ಮಾತನಾಡಲಿ. ನಮ್ಮನ್ನು ಜಯಶಾಲಿಗಳನ್ನಾಗಿ ದೇವರು ಮಾಡಲಿಕ್ಕೆ ಬಯಸ್ತಾನೆ. ಈ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪಾದ ಸಾನ್ನಿಧ್ಯಕ್ಕೆ ಕೂಡಿ ಬರ್ತೇವೆ. ನಿನ್ನ ಒಳ್ಳೆಯ ದೇವರು ಸ್ವಾಮಿ.
ನಮ್ಮೆಲ್ಲರ ಜೀವನದಲ್ಲಿ ನೀನು ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿರುತ್ತಿ. ವಿಶೇಷವಾಗಿ ಸ್ವಾಮಿ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಈ ಗಳಿಗೆಯಲ್ಲಿ ದೇವರ ನಿನ್ನ ವಾಕ್ಯವನ್ನು ಕೇಳುವಾಗ ದೇವರೇ ನೀನೇ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ನಿನ್ನ ಸ್ವರವನ್ನು ಕೇಳಲು ಬಯಸ್ತಾ ಇದ್ದೇವೆ ದೇವರೇ. ನಾವು ಹೇಳುವವರು ಮತ್ತು ಕೇಳುವವರು ಮಾತ್ರವಾಗಿರದೆ ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂಥ ಕೃಪೆ ನಮಗೆ ಅನುಗ್ರಹಿಸಿಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಈ ದಿನದ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೇಗಿದೆ: ದೇವರು ನಮ್ಮನ್ನು ಜಯದ ಜೀವಿತವನ್ನು ಮಾಡಲು ಕರೆದಿದ್ದಾನೆ. ದೇವರು ನಮ್ಮನ್ನು ಜಯದ ಜೀವಿತವನ್ನು ಮಾಡಲು ಕರೆದಿದ್ದಾನೆ, ಅಥವಾ ಇವತ್ತು ಬಯಸ್ತಾ ಇದ್ದಾನೆ. ಕರೆದಿದ್ದಾನೆ, ಇವತ್ತು ನನ್ನ ನಿಮ್ಮ ಜೀವನದ ಮೂಲಕ ಅದನ್ನು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಫಿಲಿಪ್ಪಿ ಸಭೆಗೆ ಬರೆಯುವಾಗ ಪೌಲನು ಹೇಳುವಂಥ ಮಾತೇನೆಂದರೆ, ಆತನು ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಈ ದಿನ ನಾವು ನಮ್ಮ ಸುತ್ತಮುತ್ತ ನೋಡುವಾಗ ಅಥವಾ ನಮ್ಮ ಅನೇಕರ ವೈಯಕ್ತಿಕ ಜೀವಿತ ನೋಡುವಾಗ ಅಲ್ಲಿ ನಾವು ನೋಡುತ್ತೇವೆ, ಕಷ್ಟ, ಸಮಸ್ಯೆ, ಕಣ್ಣೀರು, ಅನಾರೋಗ್ಯ, ಈ ರೀತಿಯಾಗಿ ಕುಗ್ಗಿ ಹೋಗಿರುವಂಥ ಜೀವಿತವನ್ನು ಅನೇಕರದು ನಾವು ನೋಡುತ್ತಿದ್ದೇವೆ. ಇವತ್ತು ಯೇಸುವನ್ನು ನಂಬಿದಂಥ ಆತನ ಮಕ್ಕಳಲ್ಲಿ ಕೂಡ ಇದನ್ನು ಕಾಣ್ತಾ ಇದ್ದೇವೆ. ಒಂದು ನಿರಾಶೆಯ ಜೀವನ. ಸಭೆಗೇನೋ ಹೋಗ್ತಿದ್ದೇವೆ, ನಾವು ಆರಾಧನೆ ಮಾಡ್ತೇವೆ, ಬರ್ತೇವೆ, ತದನಂತರ ನಮ್ಮ ಜೀವನ ಒಂದು ನಿರಾಶೆ, ಅಯ್ಯೋ ಎನ್ನುವಂಥ ರೀತಿಯಲ್ಲಿ. ಆದರೆ ಪೌಲನು ಇಲ್ಲಿ ನಮಗೆ ಹೇಳುವಂಥ ಮಾತೇನೆಂದರೆ, ಆತನು ಕೇವಲ ಹೇಳುವುದು ಮಾತ್ರವಲ್ಲ, ಇದು ಆತನ ಒಂದು ಜೀವಿತದ ಒಂದು ಸಾಕ್ಷಿ ಕೂಡ ಆಗಿದೆ. ಹಾಗಾಗಿ ಅಲ್ಲಿ ಆತನು ಹೀಗೆ ಹೇಳ್ತಾನೆ, ನಾನು ಕ್ರಿಸ್ತ ಯೇಸುವಿನಲ್ಲಿದ್ದುಕೊಂಡು ನಾನೆಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಈ ಒಂದು ಮೈಂಡ್ ನಮಗೆ ಬರಬೇಕಾಗಿದೆ ಪ್ರಿಯರೇ. ಇವತ್ತು ನಮಗೆ ಕಷ್ಟ ಬರುವಾಗ ನಾವು ಹೀಗೆ ಹೇಳಬೇಕು, ಕ್ರಿಸ್ತ ಯೇಸುವಿನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ನಮ್ಮ ಮನಸ್ಸಿಗೆ ಹೇಳಬೇಕು, ನಮ್ಮ ಹೃದಯಕ್ಕೆ ಹೇಳಬೇಕು. ನಾವು ಬೇರೆಯವರಿಗೆ ಹೇಳುವುದಲ್ಲ, ನನಗೆ ನಾನು ಹೇಳಬೇಕು, ನಾನೆಲ್ಲದಕ್ಕೂ ಶಕ್ತನಾಗಿದ್ದೇನೆ. ಇವತ್ತು ಪೌಲನು ಹಾಗೆ ಹೇಳ್ತಿದ್ದಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದ್ದೇನೆ. ನಾನು ಇನ್ನೊಂದು ಟ್ರಾನ್ಸ್ಲೇಷನ್ ನಮಗೋಸ್ಕರ ಹೋಗ್ತೇನೆ. ಕ್ರಿಸ್ತನ ಮೂಲಕ ನಾನು ಎಲ್ಲ ಕಾರ್ಯಗಳನ್ನು ಮಾಡಬಲ್ಲೆನು. ಅದರಲ್ಲಿ ಅದು ಇದು ಪರ್ಟಿಕ್ಯುಲರ್ ಆಗಿ ಯಾವುದಿಲ್ಲ, ಎಲ್ಲ ಅಂತ ಹೇಳಿದರೆ ನಿಮ್ಮ ಅನಾರೋಗ್ಯ ಇರ್ಬೋದು, ನಿಮ್ಮ ಫೈನಾನ್ಷಿಯಲ್ ಕೊರತೆ ಇರ್ಬೋದು, ಕಣ್ಣೀರಿನ ಸಂಗತಿಗಳಿರ್ಬೋದು, ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು, ಏನೇ ಆಗಿರ್ಬೋದು, ಅಥವಾ ದೇವರ ಬಳಿಗೆ ಅಥವಾ ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಇವತ್ತು ಕಷ್ಟ ಆಗ್ತಾ ಇದೆ, ಅಯ್ಯೋ ದೇವರ ವಾಕ್ಯವನ್ನು ಓದಲಿಕ್ಕೆ ನನಗೆ ಆಗ್ತಾ ಇಲ್ಲ, ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು. ಪೌಲನು ಹೇಳ್ತಾನೆ, ಎಲ್ಲವನ್ನು ಕೂಡ ನೀವು ಯಾವುದರಲ್ಲಿ ಸ್ಟಕ್ ಆಗಿದ್ದೀರಿ ಅದೆಲ್ಲದರಿಂದ ನಿಮಗೆ ಜಯ ಸಿಗ್ತದೆ ಎಂಬುದಾಗಿ. ಅದಕ್ಕೆಲ್ಲ ಹೇಳುವಂಥದ್ದು, ಎಲ್ಲ ಕಾರ್ಯಗಳು ಮಾಡಬಲ್ಲೆನು. ಯಾಕಂದರೆ ನನ್ನ ಪವರ್ ಅಲ್ಲ, ನನ್ನ ಶಕ್ತಿ ಅಲ್ಲ, ನನ್ನ ಹಣ ಅಲ್ಲ, ನನ್ನ ಇನ್ಫ್ಲುಯೆನ್ಸ್ ಅಲ್ಲ, ನನ್ನ ಒಳ್ಳೆ ಮಾತುಗಳಲ್ಲ. ಅದರ್ಥ ನಾನು ದೊಡ್ಡ ಮಾತುಗಾರ. ಕೆಲಸ ನಾವು ನೆನೆಸ್ತೇವೆ, ಒಳ್ಳೊಳ್ಳೆ ಮಾತಾಡ್ತೇವೆ, ನಾವು ಸರಿಯಾದ ಉತ್ತರ ಕೊಡ್ತೇವೆ, ಜ್ಞಾನ ಅಲ್ಲ. ಇಲ್ಲಿ ಹೇಳುವಂಥದ್ದು, ಆತನು ನನ್ನನ್ನು ಬಲಪಡಿಸ್ತಾನೆ. ದೇವರು ಯೇಸು ಕ್ರಿಸ್ತನನ್ನು ಬಲಪಡಿಸ್ತಾನೆ. ಇನ್ನೊಂದು ಟ್ರಾನ್ಸ್ಲೇಷನ್ ನಿಮಗೆ ಹಿಂದಿಯಲ್ಲಿ ಹೇಳ್ತೀನಿ, ಜೋ ಮುझे ಶಕ್ತಿ ದೇತಾ ಹೈ उसके द्वारा मैं सभी परिस्थितियों का सामना कर सकता हूँ. ಸಭಿ ಪರಿಸ್ಥಿತಿ, ಯಾವುದೇ ಪರಿಸ್ಥಿತಿ ಆಗಲಿ, ಆ ಪರಿಸ್ಥಿತಿಯ ನಾನು ಎದುರಿಸಬಲ್ಲೆನು. ಹೌದು ಪ್ರಿಯರೇ, ಇವತ್ತು ನಮ್ಮನ್ನು ಕೇಳಿಸ್ತಿರುವಂಥ ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಕಷ್ಟ ಬರುವಾಗ ನಾನು ಈ ರೀತಿಯಾಗಿ ಮಾತನಾಡ್ತಿದ್ದೇವ, ಈ ಪರಿಸ್ಥಿತಿಯನ್ನು ನಾನು ಜಯಿಸ್ತೇನೆ. ಈ ಪರಿಸ್ಥಿತಿಯಲ್ಲಿ ನಾನು ಮುಂದಕ್ಕೆ ನನ್ನೊಂದಿಗೆ ಯೇಸುವಿದ್ದಾರೆ, ನಾನು ಇದನ್ನು ಜಯಿಸಿ ನಿಲ್ತೇನೆ, ಯಾಕಂದರೆ ನನ್ನ ಸ್ವಾಮಿ ನನ್ನ ಜಯಿಸುವಂತೆ ಮಾಡುತ್ತಾನೆ ಎನ್ನುವಂಥ ಒಂದು ನಿರೀಕ್ಷೆ ನಮಗಿದೆಯಾ? ಅಥವಾ ಅಲ್ಲೇ ಕುಗ್ಗಿ ಹೋಗಿ ಬಿಡ್ತೇವಾ? ಅದೇ ನಮ್ಮ ಧ್ಯಾನವಾಗಿರ್ತದ?
ಹಲ್ಲೆಲೂಯಾ. ನಾನು ನಿಮಗೆ ಇಂಗ್ಲೀಷಲ್ಲಿ ಕೂಡ ಓದಲಿಕ್ಕೆ ಇಷ್ಟಪಡ್ತೀನಿ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ವಿಚ್ ಸ್ಟ್ರೆಂಥನ್ ಮೀ. ನಾನು ಬಲಪಡಿಸುವ ಆತನಲ್ಲಿದ್ದುಕೊಂಡು, ನಾನು ಬಲಪಡಿಸ್ತಾನಲ್ಲೊಬ್ಬ ನಮ್ಮ ದೇವರು, ಈ ವಾಕ್ಯ ಅದರಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಇವತ್ತು ದೇವ ಮಕ್ಕಳು ನಾವು ಆಗಿರುವುದಾದರೆ, ದೇವರನ್ನು ಸ್ವಂತ ಯೇಸು ಕ್ರಿಸ್ತ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ಮಕ್ಕಳು ನೀವು ಆಗಿರುವುದಾದರೆ, ಇವತ್ತು ಇಂತಹ ಜೀವನವನ್ನು ಮಾಡಬೇಕೆಂಬುದಾಗಿ ದೇವರು ಇವತ್ತು ಬಯಸ್ತಾ ಇದ್ದಾನೆ ಪ್ರಿಯರೇ. ನಾವು ಕುಗ್ಗಿ ಹೋಗಬಾರ್ದು. ಕುಗ್ಗಿ ಹೋದ ಅಥವಾ ಪರಾಜಯದ ಅಥವಾ ಒಂಥರ ಯಾವುದೇ ಜಯ ಇಲ್ಲದಂಥ ಜೀವನ ದೇವ ಮಕ್ಕಳು ಮಾಡಬಾರ್ದು ಎಂಬುದಾಗಿ ದೇವರು ಕೂಡ ಬಯಸ್ತಾನೆ. ಅದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಹಿಂದೆ ಹೇಳ್ತಾನೆ, ಯಾವ ಪರಿಸ್ಥಿತಿಯಲ್ಲಿ ಕೂಡ ನಾನು ಎಲ್ಲವನ್ನು ಕೂಡ ಜಯಿಸ್ತೇನೆ ಯೇಸುವಿನಲ್ಲಿ ಇದ್ದುಕೊಂಡು ಎಂಬುದಾಗಿ. ಹಲ್ಲೆಲೂಯಾ. ಸೊ ಹಾಗಾಗಿ ದೇವರು ಕೂಡ ಏನು ಬಯಸ್ತಾನೆ? ಹಳ ಒಡಂಬಡಿಕೆಯಲ್ಲೇ ದೇವರು ಬಯಸ್ತಾ ಇದ್ದಾನೆ. ನೀವು ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ನೋಡುವಾಗ ಅಲ್ಲಿ ದೇವರು ಬಯಸ್ತಾನೆ. ದೇವರು ಹೀಗೆ ಬಯಸ್ತಾ ಇದ್ದಾರೆ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ನಿಮ್ಮನ್ನು ಹಾಳು ಮಾಡುವಂಥದ್ದು, ನಿಮ್ಮನ್ನು ಕುಗ್ಗಿಸುವಂಥದ್ದು, ನೀವು ಅನಾರೋಗ್ಯದಲ್ಲಿರುವಂಥದ್ದು, ನಿಮ್ಮಲ್ಲಿ ಕಣ್ಣೀರಲ್ಲಿರುವಂಥದ್ದು, ನಿಮ್ಮಲ್ಲಿ ಕೊರತೆಯಲ್ಲಿರುವಂಥದ್ದು, ಇದು ನನ್ನ ಆಲೋಚನೆ ಅಲ್ಲ. ನನ್ನ ಆಲೋಚನೆ ಅದು ಹಿತವಾದದ್ದು. ನೀವು ದೇವರಲ್ಲಿದ್ದುಕೊಂಡು, ದೇವರ ವಾಕ್ಯದಲ್ಲಿದ್ದುಕೊಂಡು, ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನು ಜಯಿಸುವಂಥವರಾಗಬೇಕೆಂಬುದೇ ನನ್ನ ಆಲೋಚನೆ ಎಂಬುದಾಗಿ ವಾಕ್ಯ ನಮಗೆ ಕಲಿಸಿಕೊಡ್ತದೆ ಪ್ರಿಯರೇ. ಬೇರೆ ಬೇರೆ ಅಲ್ಲಿ ಇಲ್ಲೆಲ್ಲ ನೀವು ವಾಕ್ಯಗಳು ನೋಡೋದಾದರೆ ಅದೇ ನಮಗೆ ಹೇಳ್ತದೆ. ಕ್ರಿಸ್ತನಲ್ಲಿದ್ದುಕೊಂಡು ನಾವು ಜಯಶಾಲಿಗಳಾಗಿ ಜೀವಿಸಬೇಕು. ಈ ದಿನ ನೀವು ಕುಗ್ಗಿ ಹೋಗಿದ್ದೀರಾ ಪ್ರೀತಿಯ ದೇವಜನರೇ? ಈ ದಿನ ನೀವು ಕಣ್ಣೀರಲ್ಲಿದ್ದೀರಾ? ನೀವು ಮನಸ್ಸನ್ನು ಬದಲಾಯಿಸಿರಿ. ನನ್ನೊಂದಿಗೊಬ್ಬ ದೇವರಿದ್ದಾನೆ, ಅವನು ನನಗೆ ಹಿತವನ್ನು ಬಯಸ್ತಾ ಇದ್ದಾನೆ, ಆತನ ವಾಕ್ಯದಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ಇವತ್ತು ನಿಮ್ಮನ್ನು ನೀವೇ ಬಲಪಡಿಸಿಕೊಳ್ಳ್ರಿ. ಕ್ರಿಸ್ತ ಯೇಸುವಿನಲ್ಲಿ ನೀವು ಇವತ್ತು ಇದ್ದುಕೊಂಡು ನಿಮ್ಮನ್ನು ನೀವೇ ಬಲಪಡಿಸಿಕೊಳ್ಳ್ರಿ. ಆಗ ದೇವರು ತಾನೇ ನಮ್ಮ ಜೀವನದಲ್ಲಿ ಜಯದ ಜೀವಿತವನ್ನು ಕೊಡುವಂಥವನಾಗಿದ್ದಾನೆ. ಈ ಲೋಕದ ಯಾವ ತಂದೆ ತಾಯಿ ಕೂಡ ತನ್ನ ಮಕ್ಕಳು ಎಲ್ಲ ವಿಧದಲ್ಲಿ ಕೂಡ ಅವನು ಅಶಕ್ತನಾಗಿರಬೇಕು, ಅವನು ಕಣ್ಣೀರಲ್ಲಿರಬೇಕು ಅಂತೇಳಿ ಬಯಸುವುದಿಲ್ಲ ಪ್ರಿಯರೇ. ಅವನು ಕಷ್ಟದಲ್ಲಿರಬೇಕೆಂಬುದಾಗಿ ಯಾವ ತಂದೆ ತಾಯಿ ಕೂಡ ಬಯಸುವುದಿಲ್ಲ. ಆದರೆ ಒಳ್ಳೆಯ ತಂದೆ ನಮ್ಮನ್ನು ನನಗೋಸ್ಕರ ನಿಮಗೋಸ್ಕರ ಸ್ವಂತ ಮಗನನ್ನು ಕೊಟ್ಟಂಥ ಆ ದೇವರು ಇವತ್ತು ನಮ್ಮ ಹಿತವನ್ನು ಬಯಸ್ತಾನೆ. ಅನೇಕರು ಹೀಗೆ ಹೇಳೋದು ನಾನು ಕೇಳಿದ್ದೇನೆ, ಈ ಲೋಕದಲ್ಲಿ ಯೇಸುವನ್ನು ನಂಬಿದರೆ ಕಷ್ಟ ಕಷ್ಟ ಕಷ್ಟ, ಸಮಸ್ಯೆ ಸಮಸ್ಯೆ ಸಮಸ್ಯೆ, ಕಣ್ಣೀರು. ಪ್ರಿಯರೇ, ಯೇಸುವನ್ನು ನಂಬುವಾಗ ನಮಗೆ ಮೊದಲನೇದಾಗಿ ಸಿಕ್ಕುವಂಥದ್ದು ಒಂದು ಮೋಕ್ಷ, ಒಂದು ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಶಾಪದಿಂದ, ಪಾಪದಿಂದ, ರೋಗಗಳಿಂದ, ಎಲ್ಲದಿಂದ ಬಿಡುಗಡೆ. ಆ ಬಿಡುಗಡೆಯಾಗಿ ನಮಗೆ ಸ್ವರ್ಗಕ್ಕೆ ಸೇರಿಸುವಂಥ ಒಂದು ದಾರಿ ಅಲ್ಲಿ ಯಾವತ್ತೂ ಓಪನ್ ಆಗುತ್ತೆ. ಅಷ್ಟತನಕ್ಕೆ ಮುಚ್ಚಿದಂಥ ದಾರಿ ನಮಗೆ ಓಪನ್ ಆಗುತ್ತೆ. ತದನಂತರ ಈ ಲೋಕದಲ್ಲಿ ಜೀವಿಸುವಾಗ ಜಯದ ಜೀವಿತ, ಪರಾಜಯದ ಜೀವಿತವಲ್ಲ, ಜಯದ ಜೀವಿತ ಅದಾಗಬೇಕಾ? ಹಾಗಾದ್ರೆ ಕೇಳ್ತೀರಿ ನೀವು, ನಾನು ಇಷ್ಟು ಸಮಯ ಆಯಿತು, ನಾವು ಕ್ರಿಸ್ತನಲ್ಲಿದ್ದೇವಾ? ಇದು ಪ್ರಾಮುಖ್ಯವಾದ. ಅದಕ್ಕೆ ಪೌಲ್ ಹೇಳುವಂಥದ್ದು ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು, ಅದರ ಅರ್ಥ ವಾಕ್ಯದಲ್ಲಿದ್ದುಕೊಂಡು ನಾನೆಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಕ್ರಿಸ್ತನ ವಾಕ್ಯನಲ್ಲಿ ಅಳವಡಿಸಿಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ನಾವು ಖಾಲಿ ನಂಬುವಂಥದ್ದು ಮಾತ್ರವಲ್ಲ ಪ್ರಿಯರೇ, ನಮ್ಮ ಜೀವನದಲ್ಲಿ ಆತನ ಮಾತಿಗೆ ವಿಧೇಯರಾಗಿ ಜೀವಿಸುವಂಥದ್ದು. ಯಾವಾಗ ನಾವು ಇದನ್ನು ಮಾಡ್ತೇವೆ, ನಾವು ಆಗ ಹೇಳಬಹುದು, ನಾನು ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಮತ್ತು ಕೊರಿಂಥ ಸಭೆ ಬರೆಯುವಾಗ 1ನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 57ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ, ಆತನಿಗೆ ಸ್ತೋತ್ರ. ನೋಡ್ರಿ, 1 ಕೊರಿಂಥ 15:57 ಹೇಗೆ ಬರುತ್ತೆ ನೋಡ್ರಿ. ಅದು ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಕೊಡುತ್ತಾನೆ ಅಲ್ಲ, ನಾಳೆ ಕೊಡುತ್ತಾನೆ,
ಹಾಗೆ ಬರಲಿಲ್ಲ, ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಕೊಟ್ಟಿದ್ದಾನೆ. ಹಾಗಾದರೆ ನಾವೇನು ಮಾಡಬೇಕು? ಅದನ್ನು ತೆಗೆದುಕೊಳ್ಳಬೇಕು. ನಾನು ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಏರ್ಪೋರ್ಟಿಗೆ ಹೋಗಿದ್ದೆ. ನನ್ನ ಜೊತೆ ಒಬ್ಬ ನನ್ನ ಸ್ನೇಹಿತರಿದ್ದರು. ಅವರಲ್ಲಿ ಒಂದು ಡೆಬಿಟ್ ಕಾರ್ಡ್ ಇತ್ತು. ಆ ಡೆಬಿಟ್ ಕಾರ್ಡ್ ಇಟ್ಕೊಂಡು ಎಷ್ಟೋ ಸಲ ಅವರು ಏರ್ಪೋರ್ಟಿಗೆ ಹೋಗ್ತಾ ಬರ್ತಾ ಇದ್ರು. ಆ ಡೆಬಿಟ್ ಕಾರ್ಡ್ ಒಳಗೆ ಫ್ರೀ ಆಗಿರುವಂಥ ಅನೇಕ ಸಂಗತಿಗಳಿತ್ತು. ಅದೇನೆಂದರೆ ಅವ್ರಿಗೆ ಫ್ರೀಯಾಗಿ, ಅಂದರೆ 2 ರೂಪಾಯಿ ಕಟ್ಟಾಗ್ತದೆ, ಏನು ಬೇಕೋ ಅದನ್ನು ತೆಗೆದುಕೊಂಡು ತಿನ್ನುವಂಥ ಒಂದು ಲಾಂಜಿಗೆ ಹೋಗುವಂಥ ಒಂದು ಅವಕಾಶ ಆ ಒಂದು ಡೆಬಿಟ್ ಕಾರ್ಡಲ್ಲಿ. ಆದರೆ ಅವ್ರಿಗೆ ಗೊತ್ತಿಲ್ಲ ಡೆಬಿಟ್ ಕಾರ್ಡ್ ಇದೆ, ಬೇರೆಲ್ಲ ಯೂಸ್ ಮಾಡ್ತಿದ್ದಾರೆ. ಹಣ ತೆಗಲಿಕ್ಕೆ, ಬೇರೆಯವ್ರಿಗೆ ಕೊಡಲಿಕ್ಕೆ ಎಲ್ಲವೂ ಮಾಡ್ತಿದ್ದಾರೆ. ಆದರೆ ಫ್ರೀ ಆಗಿರುವಂಥ ಅನೇಕ ಸಂಗತಿಗಳಿತ್ತು, ಅದು ಅವ್ರಿಗೆ ಗೊತ್ತಿಲ್ಲ. ನಾನು ಅವತ್ತು ಮತ್ತೆ ಹೇಳಿದೆ ಅವರಿಗೆ, ನೋಡಿ, ಈ ಕಾರ್ಡಲ್ಲಿ ನೀವು 2 ಗಂಟೆ ಕಾಲ ಅಲ್ಲಿ ಹೋಗಿ ಆರಾಮ ಮಾಡಬಹುದು, ಮತ್ತು ಏನು ಬೇಕಿದ್ರೂ ತಿನ್ನಬಹುದು, ಮತ್ತು ಅನೇಕ ವಿಚಾರ ನೀವು ಆರ್ಡರ್ ಮಾಡಿ ತಿನ್ಬೋದು. ಅಷ್ಟು ಫೆಸಿಲಿಟೀಸ್ ಈ ಕಾರ್ಡಲ್ಲಿದೆ. ಹೌದಾ ಮಾರ್ರೆ, ನನಗೆ ಗೊತ್ತೇ ಇಲ್ಲ, ನಾನು ಪ್ರಥಮವಾಗಿ ಇದು ಕೇಳ್ತಾ ಇದ್ದೇನೆ ಎಂಬುದಾಗಿ ಅವರು ಹೇಳಿದರು. ಪ್ರಿಯರೇ, ಅನೇಕ ಆವರ್ತಿ ನಮಗೆ ಕೆಲವು ವಿಚಾರ ಮಾತ್ರ ಗೊತ್ತಿರ್ತದೆ. ಯೇಸುವನ್ನು ನಂಬಬೇಕು ಅಷ್ಟೇ. ನಂಬಿದ ಮೇಲೆ ಏನು? ಅದು ಪ್ರಾಮುಖ್ಯವಾದದ್ದು ಪ್ರಿಯರೇ, ಅದು ಪ್ರಾಮುಖ್ಯವಾದದ್ದು. ಅದಕ್ಕೆ ನಾವು ಕ್ರಿಸ್ತನಲ್ಲಿ ಇದ್ದರೆ ಪ್ರತಿಯೊಂದು ವಾಕ್ಯ ಕೂಡ ನಾವು ಸ್ವಲ್ಪ ಆಳವಾಗಿ ಆಲೋಚನೆ ಮಾಡೋದಾದರೆ ಅಥವಾ ಅದು ಧ್ಯಾನ ಮಾಡೋದಾದರೆ ಅದರ ಸತ್ಯವನ್ನು ಪವಿತ್ರಾತ್ಮ ದೇವರು ನನಗೆ ನಿಮಗೆ ತಿಳಿಸ್ತಾನೆ. ಈಗ ಇಲ್ಲಿ ಹೇಳುವಂಥ ನಾನು ಕ್ರಿಸ್ತನಲ್ಲಿದ್ದುಕೊಂಡು, ಅಂದರೆ ಕ್ರಿಸ್ತನ ವಾಕ್ಯದಲ್ಲಿದ್ದುಕೊಂಡು. ಕ್ರಿಸ್ತನಲ್ಲಿರುವುದಂದರೆ ಹೇಗೆ? ಪ್ರತಿ ಸಂಡೆ ಚರ್ಚಿಗೆ ಹೋಗಿ ಬರುವಂಥದ್ದಾ ಕ್ರಿಸ್ತನಲ್ಲಿರು? ಅದೊಂದು ವಿಚಾರ, ಅದು ಹೋಗಬೇಕು. ನಾವು ಒಟ್ಟಾಗಿ ಆರಾಧನೆ ಮಾಡೋದು ಒಳ್ಳೆಯದೇ. ಆದರೆ ಕ್ರಿಸ್ತನಲ್ಲಿರುವಂಥದ್ದೇನು? ಆ ಸಭೆಯಲ್ಲಿ ಅಥವಾ ಎಲ್ಲಿ ನೀವು ದೇವರ ವಾಕ್ಯವನ್ನು ಕೇಳಿ ಅದರಲ್ಲಿ ನಡೆಯುವಂಥ, ಅದರಲ್ಲಿರುವಂಥದ್ದು. ಇವತ್ತು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನೆಂಬುದಾಗಿ ಪೌಲನು ಹೇಳುವಂಥದ್ದೇನೆಂದರೆ, ಆತನ ಮಾತುಗಳನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿ ಅದರಲ್ಲಿ ಇದ್ದುಕೊಂಡು ಈಗ ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು. ನನ್ನ ಮುಂದೆ ಯಾವುದೇ ರೀತಿಯ ಒಂದು ವೇಳೆ ಸೆರೆಮನೆಗಳು ಬಂದರೂ ಕೂಡ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಹೆದರಿಸಲಿಕ್ಕೆ ಬಂದರೂ ಕೂಡ, ನನ್ನನ್ನು ನಾಳೆ ಬೇಡಿಗಳನ್ನು ಹಾಕಿಕೊಂಡು ನನ್ನನ್ನು ಅಲ್ಲಿ ಜೈಲಿಗೆ ಕರೆದುಕೊಂಡು ಹೋದರೂ ಕೂಡ, ಚಡಿ ಏಟುಗಳು ಕೊಟ್ಟರೂ ಕೂಡ, ಆದರೂ ಕೂಡ ನಾನು ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ಆತನು ಹೇಳುತ್ತಾನೆ. ನನ್ನ ಪ್ರೀತಿಯ ದೇವ ಜನರೇ, ಇವತ್ತು ಈ ಒಂದು ವಾಕ್ಯವನ್ನು ಧ್ಯಾನ ಮಾಡುವಾಗ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನೀವು ಕೂಡ ಅದೇ ರೀತಿ ಕ್ರಿಸ್ತನ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ನಿಂತುಕೊಂಡು ಒಂದು ವೇಳೆ ನಾವು ಇವತ್ತು ಕೂಡ ಇದೇ ರೀತಿ ಹೇಳಬಹುದು, ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನೆಂಬುದಾಗಿ. ಆದರೆ ನೀವು ಇವತ್ತು ಮಾಡಬೇಕಾದದ್ದು ಮೊದಲು ಆತನ ವಾಕ್ಯದಲ್ಲಿ ಬೇರೂರಿ ನಿಲ್ಲುವಂಥದ್ದು. ವಾಕ್ಯವೆಂಬ ಬಂಡೆಯ ಮೇಲೆ ನಾವು ನಿಲ್ಲುವಂಥದ್ದು, ಅದು ನಮ್ಮ ಜೀವನದಲ್ಲಿ ಅಳವಡಿಸಿ ನಿಲ್ಲುವಂಥದ್ದು ಪ್ರಿಯರೇ. ಆಗ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಕೂಡ ಜಯದ ಜೀವನವನ್ನು ಮಾಡಲಿಕ್ಕೆ ನಾವು ಶಕ್ತರಾಗ್ತೇವೆ. ಹಲ್ಲೆಲೂಯಾ. ಅದಕ್ಕೆ ಹೇಳುವಂಥದ್ದು, ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆಲ್ರೆಡಿ ಕೊಟ್ಟಿದ್ದಾನೆ. ಹಾಗಾದರೆ ನಾನು ಅಪಜಯದಿಂದ ಜೀವಿಸುವಂಥದ್ದಲ್ಲ. ಅದೇನಾಗ್ತದೆ, ನಮಗೆ ಕೊಟ್ಟಿರುವಂಥ ಪ್ರಿವಿಲೇಜ್ ಗೊತ್ತಿಲ್ಲದೆ ನಾವು ಜೀವಿಸುವಂಥದ್ದು. ನಾನು ಆಗಲೇ ಹೇಳಿದಾಗೆ ಆ ಡೆಬಿಟ್ ಕಾರ್ಡಿನ ಆ ಒಂದು ಪ್ರಿವಿಲೇಜ್ ಗೊತ್ತಿಲ್ಲದೆ ಆತನು ಹೋಗುವಂಥದ್ದು. ಒಂದು ಸಣ್ಣ ವಿಷಯ ಆಗಿರ್ಬೋದು, ಬಟ್ ಸ್ಟಿಲ್ ಒಂದು ವೇಳೆ ಅವರು ಅದನ್ನು ತೆಗೆದುಕೊಳ್ಬೇಕಾದ್ರೆ ಸುಮಾರು 2,000 ರೂಪಾಯಿ ಕೊಡಬೇಕು. ಇದು 2 ರೂಪಾಯಲ್ಲಿ ಆಗ್ತದೆ. 2,000 ರೂಪಾಯಿಗಿಂತ ಜಾಸ್ತಿ ಕೆಲವು ಸಲ ಆಗ್ಬೋದು, ಗೊತ್ತಿಲ್ಲ ನನಗೆ. ಹಲ್ಲೆಲೂಯಾ. ಸೊ ನಾನು ಹೇಳೋದು ಪ್ರಿಯರೇ, ನಮಗಿರುವಂಥ ಪ್ರಿವಿಲೇಜ್ ಏನು? ಕ್ರಿಸ್ತನಲ್ಲಿ ನಂಬಿದ ಕೂಡಲೇ ನಮಗಿರುವಂಥ ಪ್ರಿವಿಲೇಜ್ ಏನು? ನಮಗಿರುವಂಥ ಆ ಒಂದು ಬೇರೆ ಇರುವಂಥ ನಮಗೆ ಆ ವ್ಯವಸ್ಥೆಗಳು ಏನಿದೆ ಅದರಲ್ಲಿ, ಅದು ನಾವು ತಿಳಿದುಕೊಳ್ಳಬೇಕು. ಇಲ್ಲದ್ರೆ ಏನಾಗ್ತದೆ, ಈ ಲೋಕದ ಸಾಮಾನ್ಯ ಜನರಂತೆ ನಾವು ಎಲ್ಲ ಸಮಯದಲ್ಲಿ ಕೂಡ ಕಷ್ಟ ಬರುವಾಗ ಕೂಗುದು,
ಅನಾರೋಗ್ಯ ಬರುವಾಗ ಒಳ್ಳೆ ಡಾಕ್ಟ್ರನ್ನು ನೆನೆಸಿಕೊಂಡು ಕೂತ್ಕೊಳ್ಳೋದು, ಅವ್ರ ಹತ್ರ ಆ ಡಾಕ್ಟ್ರ್ ಹತ್ರ ಹೋಗ್ಬೇಕು, ಈ ಡಾಕ್ಟ್ರ್ ಹತ್ರ ಹೋಗಬೇಕು. ತಪ್ಪಲ್ಲ, ನಾವು ಡಾಕ್ಟ್ರ್ ಹತ್ರ ಹೋಗುವಂಥದ್ದು ಬೇರೆ ಬೇರೆ. ಆದರೆ ನಿನ್ನ ಜಯಶಾಲಿಗಳಾಗಿ ನೀನು ಜೀವಿಸಬೇಕಾದ್ರೆ ನಿನ್ನ ಮೊದಲು ದೇವರ ವಾಕ್ಯವು ನಿನಗೆ ಸರಿಯಾಗಿ ನಿನಗೆ ಗೊತ್ತಿದ್ದು ಅದರಲ್ಲಿ ನೀನು ಇರುವುದಾದರೆ, ನೀನು ಮೊದಲು ನಿನ್ನ ಮನಸ್ಸು, ನಿನ್ನ ಹೃದಯ ಕಷ್ಟ, ಆ ಒಂದು ಸಮಸ್ಯೆ ಅಥವಾ ಅನಾರೋಗ್ಯ ಬರುವಾಗ ಮೊದಲು ನಿನ್ನ ಮನಸ್ಸು ಹೋಗುವಂಥದ್ದು ನಮ್ಮನ್ನು ಉಂಟು ಮಾಡಿದ ದೇವರ ಕಡೆಗೆ. ಆತನು ನಮಗೆ ಹಿತವನ್ನೇ ಮಾಡುತ್ತಾನೆ. ಆತನು ನಮ್ಮ ಬಗ್ಗೆ ಮಾಡುತ್ತಿರುವಂಥ ಆಲೋಚನೆಗಳು ಅದು ಹಿತದ ಆಲೋಚನೆ. ಪ್ರಿಯರೇ, ಇವತ್ತು ನಿಮ್ಮ ಬಿಸ್ನೆಸ್ನಲ್ಲಿ, ಇವತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಇವತ್ತು ಕೌಟುಂಬಿಕ ಜೀವನದಲ್ಲಿ ಒಂದು ವೇಳೆ ನೀವು ಸೋತಿರುವುದಾದರೆ, ಇವತ್ತು ದೇವರ ವಾಕ್ಯ ನನಗೆ ನಿಮಗೆ ಇವತ್ತು ಎಚ್ಚರಿಸುವಂಥದ್ದು ಏನಂದರೆ, ನನ್ನ ಮಗನೇ, ನನ್ನ ಮಗಳೇ, ನೀವು ದೇವರ ವಾಕ್ಯವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿ, ನೀವೆಲ್ಲದರಿಂದ ಜಯಶಾಲಿ ಆಗ್ತಿ. ಆಗ ಒಂದು ವೇಳೆ ನನಗೆ ಕಷ್ಟ ಬರಬಹುದು. ದೇವರ ವಾಕ್ಯ ಯಾವತ್ತೂ ಕೂಡ ಲೋಕದಲ್ಲಿ ಕಷ್ಟ ಇಲ್ಲ ಅಂತ ಹೇಳಲಿಲ್ಲ, ಬರಬಹುದು. ಆದರೆ ನೀನು ಜಯಶಾಲಿ ಆಗ್ತಿ, ನೀನು ಅದನ್ನು ಮೆಟ್ಟಿ ನಿಲ್ತಿ, ನೀನು ಕುಗ್ಗಿ ಹೋಗುವುದಿಲ್ಲ. ನನ್ನ ಮನಸ್ಸು ಯಾವಾಗಲೂ ಸಂತೋಷವಾಗಿರ್ತದೆ. ಹಲ್ಲೆಲೂಯಾ. ಇದು ಕೇವಲ ಪ್ರಸಂಗ ಮಾಡಲಿಕ್ಕೆ, ಕೇಳಲಿಕ್ಕೆ, ಬಾಯ್ ಹಾರ್ಟ್ ಮಾಡಲಿಕ್ಕೆ ಮಾತ್ರ ಅಲ್ಲ. ಇದು ನನ್ನ ಜೀವನದಲ್ಲಿ ಮಾಡಿದರೆ ಮಾತ್ರ, ಅಳವಡಿಸಿದರೆ ಮಾತ್ರ ನಾವು ಜಯಶಾಲಿಗಳಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ. ಮತ್ತೆ ಹೇಳ್ತಾನೆ, ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ಆದದರಿಂದ, ಯಾವುದರಿಂದ? ನಮಗೆ ಜಯ ಕೊಟ್ಟದ್ರಿಂದ ನೀವು ಸ್ಥಿರಚಿತ್ತರಾಗಿರಿ. ಡೋಂಟ್ ವರಿ. ಆಚೆ ಈಚೆ ಈ ಒಂದು ಸಿಚುವೇಶನ್ ನೋಡಿ ನೀವು ಜೀವಿಸಬೇಡ್ರಿ. ಆಚೆ ಈಚೆ ಆ ಲೋಕವನ್ನು ನೋಡಿ ನೀವು ಜೀವಿಸಬೇಡ್ರಿ. ಸ್ಥಿರಚಿತ್ತವಾಗಿರ್ರಿ, ನಿಶ್ಚಲರಾಗಿರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸ ಯಾವತ್ತೂ ಕೂಡ ಅದು ನಿಷ್ಫಲವಾಗುವುದಿಲ್ಲ. ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡಿರಿ. ಕರ್ತನ ಸೇವೆ, ದೇವರ ವಾಕ್ಯ, ಇದೆಲ್ಲವನ್ನು ಕೂಡ ನೀವು ಅತ್ಯಾಸಕ್ತಿಯಿಂದ ಮಾಡಿರಿ. ನಿಮಗೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ಆದರೆ ನಾವೇನು ಮಾಡ್ತೇವೆ? ನಾವು ವಾಕ್ಯ ಕೇಳ್ತೇವೆ, ಒಂದು ಒಳ್ಳೆ ಆಯಿತು ವಾಕ್ಯ ಹೇಳ್ತೇವೆ, ಅದು ನನಗೆಲ್ಲ, ನಾವು ಆಚೆ ಹೋಗ್ತೇವೆ, ಮರೆತು ಹೋಗ್ತೇವೆ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಯೆರೆಮೀಯನು ಪ್ರವಾದಿ ಹೇಳುವಂಥದ್ದು, ಪ್ರಶ್ನೆ ಕೇಳುವುದಕ್ಕೆ ಬರುವ ಜನರಂತೆ ಅವರು ನಿನ್ನ ಬಳಿಗೆ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು ನಿನ್ನ ಮಾತುಗಳನ್ನು ಕೇಳುತ್ತಾರೆ. ಇವರೇನು ಮಾಡ್ತಾರೆ? ಮಾತು ಕೇಳ್ತಾರೆ. ಯಸ್, ವಾವ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೇನ್ ಅಲ್ವಾ? ಸಭೆಗಳಲ್ಲಿ, ಕೆಲವು ಸಭೆಗಳಲ್ಲಿ ಹಾಗೆ ಕೇಳ್ತಾ ಇರ್ತೀವಿ ನಾವು. ಒಳ್ಳೇದದು, ತೊಂದರೆ ಇಲ್ಲ, ಅದು ಪರಲೋಕದ ಭಾಷೆ. ಆಮೇನ್, ಹಲ್ಲೆಲೂಯಾ. ಬಟ್ ಎಷ್ಟು ಒಳಗೆ ಹೋಗ್ತಾ ಇದೆ? ಆಮೇನ್, ಹಲ್ಲೆಲೂಯಾ, ಎಷ್ಟೊಳಗೆ ಹೋಗ್ತಾ ಇದೆ? ಇನ್ನು ಕೆಲವು ಸಭೆಯಲ್ಲಿ ಬಹಳ ಗಂಭೀರವಾಗಿ ಕೂತ್ಕೊಂಡು ನಾವು ಕೇಳ್ತೇವೆ, ಗಂಭೀರವಾಗಿ. ವಾವ್, ಯಾರು ಬಂದು ಆಚೆ ನೋಡುವುದಿಲ್ಲ, ಗಂಭೀರ ಆಚೆನೆ ನೋಡ್ತಾ ಇರ್ತಾರೆ ಎದುರಲ್ಲಿ. ಬಟ್ ನಾವು ಇಲ್ಲಿ ಹೇಳ್ತದೆ, ಅವರು ನಿನ್ನ ಬಳಿಗೆ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು ನಿನ್ನ ಮಾತುಗಳನ್ನು ಕೇಳುತ್ತಾರೆ. ಎಸ್, ಇಷ್ಟವರೆಗೆ ಸರಿ ಇದೆ. ನೆಕ್ಸ್ಟ್ ಏನು? ಆದರೆ ಕೈಗೊಳ್ಳುವುದಿಲ್ಲ. ಕೇಳ್ತಾರೆ, ಬಾಯಿಂದ ಬಹುಪ್ರೀತಿಯನ್ನು ತೋರಿಸ್ತಾರೆ, ಆದರೆ ಮನಸ್ಸೇನು ತಾವು ದೋಚಿಕೊಂಡದರ ಮೇಲೆ ಹೋಗುತ್ತದೆ, ಅದರ ಮೇಲೆ ಇರ್ತದೆ ಯಾವಾಗಲೂ ಕೂಡ. ಅದಕ್ಕೋಸ್ಕರ ಪ್ರೀತಿ ದೇವಜನರೇ, ನಮ್ಮನ್ನು ದೇವರು ಇವತ್ತು ಕರೆದದ್ದು ಆತನ ಮಕ್ಕಳಾಗಿ, ಆತನ ಮಾತನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸ್ಲಿಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಅದಕ್ಕೆ ಇಲ್ಲಿ ಹೇಳುವಂಥ ಯಾಕೋಬನ ಪತ್ರಿಕೆಯಲ್ಲಿ ವಾಕ್ಯದ ಪ್ರಕಾರ ನಡೆಯುವರಾಗಿರ್ರಿ, 1:22 ವಚನದಲ್ಲಿ ವಾಕ್ಯದ ಪ್ರಕಾರ ನಡೆಯುವರಾಗಿರ್ರಿ, ಅದನ್ನು ಕೇಳುವುದು ಮಾತ್ರವೇ ಆಗಿದ್ದು ನಿಮ್ಮನ್ನೇ ನೀವು ಮೋಸಗೊಳಿಸಬೇಡ್ರಿ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿಯರೇ, ನಾವು ಮೋಸ ಹೋಗಬಾರದು. ಬೇರೆಯವರು ನಮ್ಮನ್ನು ಮೋಸ ಮಾಡೋದುಂಟು, ಆದರೆ ನಮ್ಮನ್ನೇ ನಾವು ಮೋಸ ಮಾಡೋದು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನಿಮ್ಮನ್ನು ನೀವೇ ಮೋಸಗೊಳಿಸಬೇಡ್ರಿ. ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕಣ್ಣಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು ಎಂಬುದಾಗಿ ವಾಕ್ಯ ಹೇಳ್ತದೆ. ತನ್ನ ಮುಖವನ್ನು ನೋಡಿದ ಕೂಡಲೇ ಅವನು ಆ ಸಮಯದಲ್ಲಿ
ಅವನು ಮರೆತು ಬಿಡ್ತಾನೆ. ಅದಕ್ಕೆ ಯೆಶಾಯನು ಕೂಡ ಹೇಳುವಂಥ ಮಾತು 29:13 ವಚನದಲ್ಲಿ, ಈ ಜನರು ಮಾತಿನ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ತುಟಿಯಿಂದ ಸನ್ಮಾನ ಮಾಡ್ತಾರೆ, ಒಳ್ಳೊಳ್ಳೆ ಮಾತುಗಳು ಆಡ್ತಾರೆ, ಒಳ್ಳೊಳ್ಳೆ ಗೀತಗಳು ಹಾಡ್ತಾರೆ, ಒಳ್ಳೊಳ್ಳೆ ವರ್ಷಿಪ್ ಸಾಂಗ್ಸ್ಗಳು ಆಡ್ತಾರೆ ತುಟಿಯಿಂದ. ದೇವರೇ ನೀನು ಒಳ್ಳೆಯವನು, ನೀನು ಒಳ್ಳೆಯದನ್ನು ಮಾಡುತ್ತಿ, ದೇವರೇ ನೀನು ಏನೇ ಬಂದರೂ ಕೂಡ ನೀನು ನನ್ನ ಹತ್ತಿರ ಇರುವುದರಿಂದ ನಾನು ಭಯಪಡುವುದಿಲ್ಲ. ನೀನು ಭೂಮಿ ಆಕಾಶನ ಉಂಟು ಮಾಡಿ ದೇವರು, ಕಡಲಲ್ಲಿ ಗುಡ್ಡಗಳು ಮುಳುಗಿದ್ರು ನನಗೇನು ಭಯ ಇಲ್ಲ. ಎಲ್ಲ ಹಾಡ್ತೇವೆ. ನನ್ನೊಂದಿಗೆ ಶನಿರೇ ವಿರೋಧಿ ಯಾವನು ಹಾಡ್ತೇವೆ. ಹಲ್ಲೆಲೂಯಾ. ಆದರೆ ಮನಸ್ಸು ದೂರ ಮಾಡಿಕೊಂಡು ಬಾಯಿ ಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾಗಿ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಈ ಲೋಕ ನಮಗೆ ಕಳಿಸಿಕೊಟ್ಟಿದ್ರೆ ಭಯ ಮತ್ತು ಭಕ್ತಿ ಅಂದರೆ ಏನು ಅಂತೇಳಿ ಕಳಿಸಿಕೊಟ್ಟಿದ್ದಾರೆ, ಅದನ್ನು ಮಾತ್ರ ಇಡ್ತಿದ್ದೇವೆ. ದೇವರು ಬಯಸುವಂಥದ್ದು ನಾನು ಮಾಡ್ತಾ ಇಲ್ಲ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ದೇವರು ಇವತ್ತು ಏನು ಬಯಸ್ತಾ ಇದ್ದಾನೆ? ನನ್ನ ಮಕ್ಕಳು ಇವತ್ತು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ಪ್ರತಿಯೊಂದು ಮಕ್ಕಳು ಅವರು ನನ್ನ ಮಾತಿನ ಪ್ರಕಾರ ನಡೆಯಬೇಕು. ಇದು ದೇವರು ಬಯಸುವಂಥದ್ದು. ಆಗ ಅವರ ಜೀವನ ಅದ್ಭುತವಾಗಿರ್ತದೆ ಪ್ರಿಯರೇ. ನೀವು ಇವತ್ತು ಪಡುವಂಥ ಕಷ್ಟ ನೀವು ನಾಳೆ ಪಡುವುದೇ ಇಲ್ಲ. ಇವತ್ತು ಕಂಡಂಥ ಕಣ್ಣೀರು ನಾಳೆ ಕಾಣುವುದೇ ಇಲ್ಲ. ಇವತ್ತಿರುವಂಥ ಅನಾರೋಗ್ಯ ನಾಳೆ ನಿಮಗೆ ಇರುವುದೇ ಇಲ್ಲ. ಇವತ್ತಿರುವಂಥ ಕೊರತೆ ನಾಳೆ ನಿಮಗೆ ಇರುವುದೇ ಇಲ್ಲ. ಇವತ್ತು ನಿಮ್ಮ ಆ ಭಕ್ತಿ ಕುಂಠಿತವಾಗಿರುವಂಥದ್ದು ನಾಳೆ ಅದು ಇರುವುದೇ ಇಲ್ಲ. ಹಲ್ಲೆಲೂಯಾ. ಇವತ್ತಿನ ಪ್ರೀತಿ ಕಡಿಮೆ ಆಗಿದ್ದರೆ ನಾಳೆ ಪ್ರೀತಿ ಹೆಚ್ಚಾಗುತ್ತೆ. ಯಾವಾಗ? ದೇವರಲ್ಲಿ ಇದ್ದುಕೊಂಡು, ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಆತನ ಮುಖಾಂತರ ಎಲ್ಲದಕ್ಕೂ ನಾವು ಶಕ್ತರಾಗ್ತೇವೆ ಪ್ರಿಯರೇ. ಅದಕ್ಕೆ ಬಿತ್ತುವನ ವಿಷಯ, ಒಂದು ಬೀಜದ ವಿಷಯದಲ್ಲಿ ಯೇಸು ಸ್ವಾಮಿ ಒಂದು ಹೇಳ್ತಾರೆ 13ನೇ ಅಧ್ಯಾಯದಲ್ಲಿ 18ನೇ ವಚನ ನಾವು ಓದ್ತೇನೆ. ಬಿತ್ತುವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳ್ಕೊಳ್ಳದೇ ಇರುವುದಲ್ಲಿ ಸೈತಾನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಆ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಗುಲಾಗಿರುವನು. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡುತ್ತಾನೆ. ಇದು ಅನೇಕ ಜನರು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಮತ್ತೆ ನೋಡ್ರಿ, ತಮಗೆ ಬೇರಿಲ್ಲದ ಕಾರಣ, ಅಂದರೆ ಕ್ರಿಸ್ತನಲ್ಲಿ ನಿಲ್ಲದ ಕಾರಣ, ವಾಕ್ಯದಲ್ಲಿ ನಿಲ್ಲದ ಕಾರಣ, ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾರೆ. ಏನಾಗ್ತದೆ? ಬೇಗ ಎಡವಿ ಬೀಳ್ತಾರೆ. ವಾಕ್ಯದ ನಿಮಿತ್ತವಾಗಿ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಆಗಿರ್ಬೋದು, ಏನಾದರೂ ಕಷ್ಟ ಬಂದಾಗ ಅಲ್ಲಿ ಬಿದ್ದು ಬಿಡ್ತಾರೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವನು. ಅವನು ಎಲ್ಲ ಸಂತೋಷದಿಂದ ಅವನು ಸ್ವೀಕಾರ ಮಾಡ್ತಾನೆ. ಆದರೆ ಅವನು ಕರೆಕ್ಟಾಗಿ ಅವನಿಗೆ ಆ ಬೇರಿಲ್ಲದ ಕಾರಣ ಅವನು ಬಿದ್ದು ಬಿಡ್ತಂತೆ. ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಇನ್ನು ಮತ್ತೆ ಹೇಳ್ತಾನೆ, ಪ್ರಪಂಚದ ಚಿಂತೆ. ಈಗ ಪ್ರಪಂಚದ ಚಿಂತೆ, ನಾಳೆ ಏನು ಮಾಡುದಾ? ಅಲ್ಲಿ ದೇವರು ಅಲ್ಲಿ ಆಲಲ್ಲಿ ಇರ್ತಾರೆ, ವಾಕ್ಯವನ್ನು ಕೇಳ್ತಾ ಇರ್ತಾರೆ. ಆದರೆ ಅವರ ಮನಸ್ಸೇನು? ಈಗ ಎಲ್ಲಿ ಹೋಗೋದು, ಏನು ಮಾಡೋದು, ನಾಳೆ ಏನು ಮಾಡೋದು, ಸಾಲದವರು ಬಂದರೆ ಏನು ಮಾಡೋದು, ಅಥವಾ ಇನ್ನು ಅವನಿಗೆ ಹೇಗೆ ಕೊಡೋದು, ಹಣ ಹೇಗೆ ಕಳಿಸೋದು, ಇದೆಲ್ಲ ಚಿಂತೆ. ಅದಕ್ಕೆ ಅಲ್ಲಿ ಹೇಳ್ತಾನೆ, ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದ ಉಂಟಾಗೋ ಮೋಸ. ನಾವು ಅನೇಕ ಹೊರತು ಐಶ್ವರ್ಯವಂತರಾಗಬೇಕಂತೇಳಿ ನಾವು ಮೋಸ ಮಾಡ್ತೇವೆ. ಅದರಲ್ಲಿ ಬಿಲೀವರ್ಸ್ ಅಥವಾ ದೇವರ ಮಕ್ಕಳು ಕೂಡ ಅದರಲ್ಲಿ ಬಿಟ್ಟಿಲ್ಲ. ನಾವು ಕೂಡ ಕೆಲಸ ಅಲ್ವಾ? ಹೇಳ್ತದೆ ಐಶ್ವರ್ಯದುಂಟಾಗೋ ಮೋಸ. ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ. ಆ ವಾಕ್ಯ ಯಾವುದು? ನೀವು ಮೋಸ ಮಾಡಬಾರ್ದು, ಇತರರಿಗೆ ಅನ್ಯಾಯ ಮಾಡಬಾರ್ದು, ಇದೆಲ್ಲ ಈ ವಾಕ್ಯ ಅಲ್ಲಿ ಅಡಗಿಸಿ ಬಿಟ್ಟಿದ್ದು. ಯಾವ ವಾಕ್ಯ ನೀನು ನಿನ್ನ ಜೀವನದಲ್ಲಿ ನೀನು ಯಾವುದನ್ನು ಮಾಡುವುದಿಲ್ಲ, ವಾಕ್ಯ ಎಲ್ಲ ಅಡಗಿಸಿ ಬಿಡುದು. ಇತರ ತಪ್ಪನ್ನು ಕ್ಷಮಿಸು, ಇಲ್ಲ ನಾನು ಕ್ಷಮಿಸಲ್ಲ, ವಾಕ್ಯ ಅಡಗಿಸಿಬಿಟ್ಟು. ನೀನು ಎಲ್ಲಿ ನಿಲ್ತಿ? ಅಡಗಿಸಿಬಿಟ್ಟು. ನಿನ್ನ ವರಿಗೋಸ್ಕರ ಪ್ರಾರ್ಥನೆ ಮಾಡು, ನಾನು ಮಾಡಲ್ಲ, ವಾಕ್ಯನ ಅಡಗಿಸಿಬಿಡ್ತಿ. ಸಹಾಯ ಮಾಡು, ನಾನು ಮಾಡಲ್ಲ, ಅಡಗಿಸಿಬಿಟ್ಟು. ಕ್ರಿಸ್ತನಿಗೋಸ್ಕರ ಬದುಕು, ನಾನು ಬದುಕಲ್ಲ, ನನಗೆ ಲೋಕ ಬೇಕು, ಅಡಗಿಸಿಬಿಟ್ಟು. ಅದಕ್ಕಿಲ್ಲಿ ಹೇಳುವಂಥದ್ದು, ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾರೆ. ಫಲ ಕೊಡ್ಲಿಕ್ಕೆ ಆಗುವುದಿಲ್ಲ. ನೋಡ್ಲಿಕ್ಕೆ ಒಳ್ಳೆ ಇದೆ, ಸುಂದರವಾದ ಮರ, ಸೂಪರ್,
ಚಂದ ಕಾಣ್ತಾ ಇದೆ, ಹೊರಗೆ ನೋಡುವಾಗ ಎಲ್ಲ ಚಂದ ಕಾಣ್ತಾ ಇದೆ. ವಾವ್, ಎಂಥ ಸ್ಪಿರಿಚುವಲ್ ವ್ಯಕ್ತಿ, ಎಂಥ ಆಧ್ಯಾತ್ಮಿಕ ವ್ಯಕ್ತಿಗಳು, ಎಂಥ ಮಾತಾಡ್ತಾರೆ. ನಾನು ಅವರ ಭಕ್ತಿ ನೋಡಿದೆ, ಎಂಥ ಭಕ್ತಿ, ಎಷ್ಟೊತ್ತು ಪ್ರಾರ್ಥನೆ ಮಾಡೋದು, ಬಹಳ ಆಶ್ಚರ್ಯ. ಇದೆಲ್ಲ ಕಾಣ್ತದೆ. ಆದರೆ ವಾಕ್ಯ ಹೇಳ್ತದೆ, ನಾನು ಆ ವಾಕ್ಯವನ್ನು ಅಡಗಿಸಿ ಬಿಟ್ಟರೆ ಅದರಿಂದ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತದೆ. ಅದಕ್ಕೆ ಹೇಳ್ತಾನೆ, ಫಲವನ್ನು ಕೊಡದೇ ಇರುತ್ತಾನೆ ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು. ಮುಳ್ಳು ಗಿಡ ಅಂದರೆ ಮೇಲಕ್ಕೆ ಬರಲಿಕ್ಕೆ ಬಿಡುವುದಿಲ್ಲ, ಅದು ನಿಮ್ಮ ಜೀವನದಲ್ಲಿ ಮೇಲಕ್ಕೆ ಬರಲಿಕ್ಕೆ ಬಿಡುವುದೇ ಇಲ್ಲ. ಎಲ್ಲ ಮಾಡ್ತಾ ಇರ್ತೀವಿ ನಾವು ಸ್ಪಿರಿಚುವಲ್ ಆಕ್ಟಿವಿಟೀಸ್, ಅದ್ರ ವಾಕ್ಯ ನಾವು ಅಡಗಿಸಿ ಬಿಡ್ತಾ ಇರ್ತೀವಿ ಜೀವನದಲ್ಲಿ. ಅಲ್ಲಲ್ಲೂಯ್ಯ. ಇನ್ನೊಂದು ಸಾರಿ ಈ ವಾಕ್ಯವನ್ನು ನಾವು ಮತ್ತೆ ನೋಡುವ ಪ್ರಿಯರೇ, ಯಾಕಂದರೆ ತುಂಬ ಸಮಯ ಹತ್ತಿರ ಇತ್ತು, ನಮಗೆ ಇರುವಂಥ 30 ನಿಮಿಷಗಳಲ್ಲಿ ಎಲ್ಲವನ್ನು ವಿವರಿಸಲಿಕ್ಕೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಈ ಇನ್ನೊಂದು ಟ್ರಾನ್ಸ್ಲೇಷನ್ ನಿಮಗೆ ಓದಿ ನಾನು ಮುಗಿಸ್ತೇನೆ. ಮುಳ್ಳುಗಿಡಗಳ ನಡುವೆ ಬಿದ್ದ ಬೀಜ ಅಂದರೇನು? ಬೋಧನೆಯನ್ನು ಕೇಳಿದರೂ ಜೀವನದ ಚಿಂತೆಗಳಿಂದ ಮತ್ತು ಹಣದ ಮೇಲಿನ ಪ್ರೀತಿಯಿಂದ ಬೋಧನೆಯನ್ನು ತನ್ನಲ್ಲಿ ಬೆಳೆಯದಂತೆ ಮಾಡುವವನೇ ಬೀಜ ಬಿದ್ದ ಮುಳ್ಳುಗಿಡಗಳ ನೆಲವಾಗಿರುವನು. ಬೋಧನೆಗಳನ್ನು ತನ್ನ ಜೀವನದಲ್ಲಿ ಅದು ಅಳವಡಿಸದೇ ಇರುವಂಥವನು ಅಥವಾ ಬೆಳೆಯದಂತೆ ಮಾಡುವವನು. ಬೆಳೆಯುವುದಿಲ್ಲ. ವಾಕ್ಯ ಬೋಧನೆ ಕೇಳ್ತಾ ಇರ್ತೇವೆ, ಅದು ಬೀಜ ಬಿದ್ದು ಬೋಧನೆಯನ್ನು ಆ ವಾಕ್ಯಮ ಬೀಜ ಬಿದ್ದಿದೆ, ಬೆಳೆಯಲಿಕ್ಕೆ ಬಿಡುವುದಿಲ್ಲ. ಅಲ್ಲೇ ಮುಳ್ಳು ಗಿಡ ಏನು ಮಾಡ್ತದೆ, ಅಲ್ಲೇ ಸ್ಟಾಪ್ ಮಾಡಿಬಿಡ್ತದೆ. ನಾವು ಮಾಡಬಾರ್ದು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಕೊನೆಯದಾಗಿ ಹೇಳಿರ್ತೀನಿ, ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ, ಇವನೇ ಒಳ್ಳೆಯ ನೆಲವಾಗಿರುವನು ಎಂದು ಹೇಳಿದರು. ಅದರ ಅರ್ಥ ವಾಕ್ಯವನ್ನು ಕೇಳಿ ಅದರಂತೆ ಜೀವಿಸುವಂಥ ವ್ಯಕ್ತಿಗಳಾಗ್ತಾರೆ ಪ್ರಿಯ. ಹಾಗಾಗಿ ಪ್ರೀತಿ ದೇವ ಜನರೇ, ಈ ವಾಕ್ಯ ಭಾಗವನ್ನು ನಾವು ಮುಗಿಸ್ಲಿಕ್ಕಿಂತ ಮುಂಚೆ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತ ನಮ್ಮ ಜೀವನ ಒಳ್ಳೆಯದನ್ನು ಮಾಡಲಿಕ್ಕೆ ಬಯಸ್ತಾನೆ. ಹಾಗಾಗಿ ಕೀರ್ತನೆಗಾರನ ಹೇಳುವಂಥದ್ದು, ಅವರ ಹೃದಯವು ಆತನಲ್ಲಿ ನೆಲೆಗೊಳ್ಳಿಲ್ಲ. 78:37 ಆತನ ನಿಬಂಧನೆ ನಿಷ್ಠೆಯಿಂದ ಕೈಗೊಳ್ಳಿಲ್ಲ, ಆದರೂ ಅವರ ನಿಬಂಧನೆಗಳು ನಿಷ್ಠೆಯಿಂದ ಕೈಗೊಳ್ಳಿಲ್ಲ, ಆದರೂ ಆತನು ಕರುಣಾಳು, ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವವನು ಆಗಿ ತನ್ನ ಸಿಟ್ಟನ್ನೆಲ್ಲ ಏರಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು. ಅಂದರೆ ಇವತ್ತಿ ಕೂಡ ಈ ಕೃಪಾ ಕಾಲದಲ್ಲಿ ದೇವರು ನಮ್ಮ ಬಗ್ಗೆ ಆತನು ಬಹಳ ಪ್ರೀತಿಯುಳ್ಳವನ, ಕರುಣೆಯುಳ್ಳವನಾಗಿದ್ದಾನೆ. ಇವತ್ತು ನಮ್ಮ ಪರಿಸ್ಥಿತಿ ದೇವರಿಗೆ ಗೊತ್ತಿದೆ. ಮನುಷ್ಯನು ತುಂಬ ಅವನು ವೀಕ್ ಆಗಿದ್ದಾನೆ ಎಂಬುದು ಗೊತ್ತಿದ್ದು ಇವತ್ತು ಆತನು ಕರುಣೆ ನಮ್ಮಲ್ಲಿ ತೋರಿಸ್ತಾ ಇದ್ದಾನೆ. ಅದರ ಪ್ರೀತಿ ದೇವ ಜನರು, ಯಾವಾಗ ಈ ಕೃಪಾಕಾಲ ಮುಗಿತು ನಮ್ಗೆ ಗೊತ್ತಿಲ್ಲ, ಯಾವಾಗ ಈ ಲೋಕದ ಜೀವನ ನಾವು ಮುಗಿಸ್ತೇವೆ ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಕ್ರಿಸ್ತನ ವಾಕ್ಯದಲ್ಲಿ ಇದ್ದುಕೊಂಡು ನಾವೆಲ್ಲದಕ್ಕೂ ಶಕ್ತರಾಗಿ ದೇವರು ಯಾವಾಗಲೂ ಸಂತೋಷ ಪಡುವಂಥ ಜೀವಿತ ನಾವು ಮಾಡುವ ಪ್ರಿಯರೇ. ಅದಕ್ಕೋಸ್ಕರ ಇವತ್ತಿನ ದೇವರ ವಾಕ್ಯದ ಶಿರೋನಾಮ ಹೇಗಿದೆ, ದೇವರು ನಮ್ಮನ್ನು ಜಯದ ಜೀವನ ಮಾಡಲು ಕರೆದಿದ್ದಾನೆ. ಅಲ್ಲೂಯ್ಯ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಈ ಒಳ್ಳೆಯ ಸಮಯಕ್ಕೋಸ್ಕರ ನನಗೆ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ ದೇವರೇ. ಸ್ವಾಮಿ, ನಮ್ಮನ್ನು ದೇವರೇ ನೀನು ಜಯದ ಜೀವನವನ್ನು ಮಾಡಲಿಕ್ಕೋಸ್ಕರ ನೀನು ಕರೆದಿದ್ದಿ ಸ್ವಾಮಿ. ಯೇಸುವೆ, ನಾವು ನಿನ್ನಲ್ಲಿ ಇದ್ದುಕೊಂಡು ಕರ್ತೇನೆ, ನಿನ್ನ ವಾಕ್ಯದಲ್ಲಿ ಇದ್ದುಕೊಂಡು ಕರ್ತೇನೆ ದೇವರೇ. 100ರಷ್ಟು ಫಲಗಳನ್ನು ಕೊಡಲಿಕ್ಕೆ ಒಂದು ಕೃಪೆ ಕೊಡಪ್ಪ. ಎಲ್ಲದಕ್ಕೂ ಶಕ್ತರಾಗುವಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿಕೊಡು ಸ್ವಾಮಿ. ಈ ರೀತಿಯಾದ ಜೀವನ ನಾವುಗಳೆಲ್ಲರೂ ಮಾಡಲಿಕ್ಕಾಗುವಂಥ ಕೃಪೆ ಕೊಡಪ್ಪ. ಒಂದು ವೇಳೆ ದೇವರೇ ನಮ್ಮಲ್ಲಿ ಒಂದು ವೇಳೆ ಸ್ವಾಮಿ ಯಾವುದಾದ್ರೂ ವಾಕ್ಯಗಳನ್ನು ಸ್ವಾಮಿ ಇನ್ನೂ ಕೂಡ ದೇವರೇ ನಾವು ಅಡಗಿಸಿ ಸ್ವಾಮಿ ದೇವರು ನಾವು ಜೀವನ ಮಾಡುವುದಾದರೆ ಅದರ ನಮಗೆ ಬಿಡುಗಡೆ ದಯಪಾಲಿಸಿಕೊಡು ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ವಿಶೇಷವಾಗಿ ಬಿಗ್ ಜೆ ಟಿವಿ ದಿನದ 24 ತಾಸುಗಳ ಕಾಲ ಸುವಾರ್ತೆ ಸಾರ್ತಾ ಇದೆ. ಈ ಸುವಾರ್ತೆ ಸೇವೆ 15 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇನ್ನೂ ಅನೇಕ ಕಡೆಗಳಿಗೆ ಈ ಒಂದು ಮಾಧ್ಯಮ ತಲುಪಬೇಕಾಗಿದೆ. ಈ ಅಂತ್ಯ ದಿನದ ಉಜ್ಜೀವನಕ್ಕೋಸ್ಕರ ದೇವರು ಆರಿಸಿಕೊಂಡಂಥ ಈ ಒಂದು ಮಾಧ್ಯಮ ಪ್ರಿಯರೇ. ಹಾಗಾಗಿ ಈ ಒಂದು ಸೇವೆಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ದೇವರ ಆತ್ಮ ನಿಮ್ಮಲ್ಲಿ ಪ್ರೇರೇಪಣೆ ಮಾಡೋದಾದರೆ ನಮ್ಮಲ್ಲಿ ಪಾಲುಗಾರಿಕೆ ಕೂಡ ತೆಗೆದುಕೊಳ್ಳ್ರಿ. ಈ ಸುವಾರ್ತೆ ಸೇವೆಯಲ್ಲಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.
ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ